ಹಲೋ ಫ್ರೆಂಡ್ಸ್, ನಾನಿವತ್ತು ನಿಮಗೆ ಚಿಕನ್ ತಂದೂರಿ ಮಾಡಿ ತೋರಿಸ್ಬೇಕಂತ ಇದ್ದೀನಿ. ನಾನಿವತ್ತು ಅದನ್ನು ಮನೆಯಲ್ಲೇ ಗ್ಯಾಸ್ ಸ್ಟವ್ ಮೇಲೆ ಮಾಡ್ಬೋದು ಅಂತ, ಯಾವುದೇ ಓವನ್ ಇಲ್ಲದೆ ಮಾಡ್ಬೋದು. ಇದಕ್ಕೆ ನಾನು ಉಪ್ಪು ಮತ್ತು ಅರಿಶಿಣ ಪುಡಿ ಹಾಕಿ ಕಲಸಿಟ್ಟು ಒಂದು 10 ನಿಮಿಷ ಆಯಿತು. ಇವಾಗ ನಿಮಗೆ ಅದಕ್ಕೆ ಮಸಾಲೆ ಹೇಗೆ ಮಿಕ್ಸ್ ಮಾಡೋದು ತೋರಿಸ್ತೇನೆ. ಇದಕ್ಕೆ ನಾನು 2 ಸ್ಪೂನು ಕೆಂಪು ಮೆಣಸಿನ ಪುಡಿ ಮತ್ತು 1 ಸ್ಪೂನ್ ಧನಿಯಾ ಪುಡಿ, ಆಮೇಲೆ 1 ಸ್ಪೂನು ಕರಿಮೆಣಸಿನ ಕಾಳಿನ ಪುಡಿ, ಆಮೇಲೆ ಮೊಸರು 2 ಸ್ಪೂನಷ್ಟು ಮೊಸರು, ಉಪ್ಪು, ಆಮೇಲೆ ಗರಂ ಮಸಾಲೆ ಇವೆಲ್ಲ ಹಾಕಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಇದನ್ನು ನಾನು ಹೇಗೆ ಅದಕ್ಕೆ ಮ್ಯಾರಿನೇಟ್ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೇನೆ. ಈ ಥರ ಎಲ್ಲ ಕಡೆಗೂ ಮಸಾಲೆಯನ್ನು ಸವರಿ ಇಟ್ಕೋಬೇಕು. ಚೆನ್ನಾಗಿ ಎಲ್ಲ ಮಸಾಲೆಯನ್ನು ಮಿಕ್ಸ್ ಮಾಡ್ಕೋಬೇಕು. ಫಿಶ್ಶಿಗೆ ನಾವು ಮಸಾಲೆ ಎಲ್ಲ ಹಚ್ತೀವಲ್ಲ, ಆ ಥರ ಹಚ್ಕೋಬೇಕು. ಚೆನ್ನಾಗಿ ಎಲ್ಲ ಕಡೆಗೂ ಸ್ಪ್ರೆಡ್ ಆಗೋ ಹಾಗೆ ಚೆನ್ನಾಗಿ ಹಚ್ಕೋಬೇಕು. ಇದು ಒಂದು ಅರ್ಧ ಗಂಟೆ ಆದರೂ ಮ್ಯಾರಿನೇಟ್ ಮಾಡಲಿಕ್ಕೆ ಬಿಡಬೇಕು. ಮ್ಯಾರಿನೇಟ್ ಆಗೋ ಮೊದಲೇ ಸ್ವಲ್ಪ ನಾವು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಆಮೇಲೆ ನಮಗೆ ಅಷ್ಟು ಎಣ್ಣೆ ಖರ್ಚು ಬರೋಲ್ಲ. ಇವಾಗ ನಾನು ಒಂದು ಅರ್ಧ ಗಂಟೆ ಮುಚ್ಚಿಟ್ಬಿಡ್ತೇನೆ ಮ್ಯಾರಿನೇಟ್ ಆಗಲಿ. ಇವಾಗ ಇದು ಅರ್ಧ ಗಂಟೆ ಆಗಿದೆ ಮ್ಯಾರಿನೇಟ್ ಆಗಿ. ಇವಾಗ ಮಾಡ್ಕೊಳ್ಳೋಣ, ಸ್ಟಾರ್ಟ್ ಮಾಡೋಣ. ಇದಕ್ಕೆ ನಾನೀಗ ಸ್ವಲ್ಪ ಬೆಣ್ಣೆ ಹಾಕ್ಕೊಳ್ತೇನೆ, ಬಟರ್. ಇದ್ರ ಮೇಲೆ ಈಗ ನಾವು ಇಟ್ಕೊಳ್ಳೋಣ. ಇದು ನಾನು ಮೊದಲೇ ಇದಕ್ಕೆ ಎಣ್ಣೆ ಹಾಕಿರೋದ್ರಿಂದ ಈಗ ನಾನು ಮೇಲುಗಡೆ ಎಣ್ಣೆ ಹಾಕ್ಕೊಳ್ಬೇಕಂತಿಲ್ಲ. ಇದೀಗ ನಾವು ಚೆನ್ನಾಗಿ ರೋಸ್ಟ್ ಆಗೋವರೆಗೂ ಮಾಡ್ಕೋಬೇಕು, ಕಾಯಬೇಕು, ಸ್ವಲ್ಪ ಟೈಮ್ ಹಿಡಿಯುತ್ತೆ. ಈಗ ಇದನ್ನು ತಿರ್ಸಾಕೊಳ್ಬೇಕು. ಇದು ಚೆನ್ನಾಗಿ ರೋಸ್ಟ್ ಆಗೋವರೆಗೆ ಮಾಡಿಕೊಂಡ್ರೆ ಅದೇ ತಂದೂರಿ. ಇದು ರೋಸ್ಟ್ ಮಾಡ್ಕೋಬೇಕಾದ್ರೆ ನಾವು ಸಣ್ಣ ಉರಿಯಲ್ಲೇ ಮಾಡ್ಕೋಬೇಕು. ದೊಡ್ಡ ಉರಿ ಮಾಡ್ಕೊಂಡ್ಬಿಟ್ರೆ ಅದು ಕತ್ತೋಗುತ್ತೆ ಹೊರತು ಬೇಯಲ್ಲ ಒಳಗಡೆ ಚೆನ್ನಾಗಿ. ಇದ್ರ ಪಕ್ಕನೇ ನಾನು ಇನ್ನೊಂದು ಇಡ್ತೇನೆ. ಈಗ ಇದು 4 ಕಡೆಯಿಂದನೂ ಚೆನ್ನಾಗಿ ರೋಸ್ಟ್ ಆಗಬೇಕು. ಸ್ವಲ್ಪ ಪೇಷನ್ಸ್ ಬೇಕಿದಕ್ಕೆ ಅಷ್ಟೇ, ಆಮೇಲೆ ರುಚಿ ರುಚಿಯಾಗಿ ತಿನ್ಬೋದು. ಈಗ ಇದು ರೆಡಿ ಆಗಿದೆ, ಇಷ್ಟು ರೋಸ್ಟ್ ಆಗಿದೆ. ಈಗ ರೋಸ್ಟೆಡ್ ತಂದೂರಿ ಚಿಕನ್ ರೆಡಿ ಟು ಸರ್ವ್. ನೋಡಿ, ನೀವು ಮಾಡ್ಕೊಂಡು ತಿನ್ನಿ, ಚೆನ್ನಾಗಿರ್ತದೆ. ರೋಸ್ಟೆಡ್ ಮನೆಯಲ್ಲೇ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು. ಯಾವುದೇ ಓವನ್ ಎಲ್ಲ ಏನೂ ಬೇಡ, ಆರಾಮಾಗಿ ನೀವು ಮಾಡ್ಕೊಂಡು ತಿನ್ಬೋದು. ನೋಡಿ, ರುಚಿ ನೋಡಿ ಹೇಳಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.